ನಾವು ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ನಾವು ಇರುವಂಥ ಸಂದರ್ಭದಲ್ಲಿ ಇದು ನಾವು ಪ್ರಾರಂಭ ಮಾಡಿದ್ದೀವಿ. ಕೆಲವು ಭಕ್ತರು ಕೂಡ ದಾನಿಗಳು ಕೂಡ ಇದನ್ನು ಅನುಕೂಲ ಮಾಡಿದರು. ಇಲ್ಲಿ ಉಳ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಆ ಸಂದರ್ಭದಲ್ಲಿ 2009ರಲ್ಲಿ. ಹಾಗೆ 1 ಕೋಟಿ ವೆಚ್ಚದಲ್ಲಿ ನಾವು ಭಕ್ತರಿಗೆ ಮತ್ತು ಸಮುದಾಯ ಭವನ ಕೂಡ ಮಾಡ್ತಾ ಇದ್ದೀವಿ. ಇಟಗಿ ರೋಡ್ನಲ್ಲಿ, ಇಟಗಿ ರೋಡ್ 1.5 ಎಕರೆ ನಮ್ಮ ಜಾಗ ಇದೆ. ಆ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಅದು ಆದಮೇಲೆ ಎಲ್ಲವೂ ಸರಿ. ಈಗ ಇಲ್ಲಿ ಏನಾಗ್ತಾ ಇದೆ, ಭಕ್ತರು ಈ ದನಗಳನ್ನು ಬೇಡ್ಕೊಂಡು ಬಿಟ್ಟು ಹೋಗ್ತಾರೆ. ಅದಕ್ಕೆ ರಕ್ಷಣೆ ಮಾಡೋದು ಹೆಂಗೆ, ಅದಕ್ಕೆ ಆರಿಕ ಮಾಡುವಂಥದ್ದು ಹೆಂಗೆ, ಅದನ್ನೆಲ್ಲ ಯೋಚನೆ ಮಾಡಿ ಸುಮಾರು 8 ಲಕ್ಷದಲ್ಲಿ ಗೋಶಾಲೆಯನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಮಾಡಿ ದೇವಸ್ಥಾನದಿಂದನೇ ಅದನ್ನು ನಿರ್ವಹಣೆಗೆ ಮಾಡುವಂಥ ಒಂದು ವ್ಯವಸ್ಥೆ ಇದನ್ನು ಮಾಡ್ತಾ ಇದೆ. ಇಲ್ಲಾಂದರೆ ಇದೇನಾಗಿದೆ, ಗೋಶಾಲೆ ಇಲ್ಲೇ ಮಾಡುತ್ತೆ ಜಾಗ ನಮ್ಮ ಇದೇನು ಮಾಡ್ತೀವಿ ಜಾಗ ನಮ್ಗೆ ಎಷ್ಟಿದ್ರು ಸಾಲದು ತಡಿ, ಸುಮ್ಮನೆ ಎಲ್ಲಿ ಬೇಕಲ್ಲಿ ಹಂಗ ಜಾಗ ವೇಸ್ಟ್ ಮಾಡಂಗಿಲ್ಲ. 1.5 ಎಕರೆ ಇದೆ, ನಮಗೇನು ದೊಡ್ಡ ನೋಡ್ರಿ. ಇದರಿಂದ ರೋಗ ರುಜಿನ ಕೂಡ ದೂರ ಆಗತ್ತೆ. ನಾವು ಮನೆಯಲ್ಲೇ ಕೊಡುಗೆ ಮಾಡ್ಕೊತಿದ್ದೀವಿ, ನಾವು ಮಾಡ್ತಿದ್ದೀವೋ ಇಲ್ಲೋ ಅದಕ್ಕೆ ಸಂಬಂಧ ಇಲ್ಲ, ಏನು ದೂರ ಇರಬೇಕಂತ ಗೋಮಾತೆ ಅದರಿಂದ ಎಷ್ಟೋ ರೋಗ ರುಜಿನಗಳು ದೂರ ಆಗುವಂಥದ್ದು. ಅಲ್ಲೇ ಆಗತ್ತೆ. ನೆಕ್ಸ್ಟ್ ಮುಂದೆ ಸರ್ ಗೋಶಾಲೆ ಅದ್ರಲ್ಲಿ 1.5 ಎಕರೆ ಅಲ್ಲೇ ಪಕ್ಕದಲ್ಲೇ ಮಾಡ್ತೀವಿ. ಸ್ವಲ್ಪ ದೂರ ಅದ್ರಾಗೆ ಹೌದು. ಆಮೇಲೆ 100 ಹಾಸಿಗೆ ಹಾಸ್ಪಿಟಲ್ ಕೂಡ ಕಟ್ತಾ ಇದ್ದೀವಿ ಒಟ್ಟೂರಿಗೆ.